ಫೋನ್ ಪಿಕ್ ಮಾಡ್ತಿಲ್ಲ. ಅನ್ನೋನ್ ನಂಬರ್ ಅಂತ ಕಾಲ್ ಪಿಕ್ ಮಾಡ್ತಿಲ್ಲ ಅನಿಸುತ್ತೆ. ವಿಕ್ರಾಂತ್ ಅವರೇ, ಆ ಹುಡುಗಿ ಫೋನ್ ಕೊಡಿ, ಅವಳ ನಂಬರಿಂದ ಮಾಡಿದ್ರೆ ಕಾಲ್ ಪಿಕ್ ಮಾಡ್ಬೋದು. ಓಕೆ ಸರ್. ತಗೊಳ್ಳೋ ಕೊಡ. ನನ್ನ ನಂಬರಿಂದನೂ ಫೋನ್ ಪಿಕ್ ಮಾಡ್ತಿಲ್ಲ. ತಂಗಿ ನಂಬರೇ ಪಿಕ್ ಮಾಡಿಲ್ಲ ಅಂದರೆ ಅವಳೆಂತ ಅಕ್ಕ? ಲವ್ವರ್ ಏನಾದ್ರು ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಿದ್ಲೋ ಏನೋ. ಇವಾಗ ಆ ಲವ್ವರ್ನ ಎಲ್ಲಿ ಹುಡುಕ್ಲಿ? ಚೋಟು, ನೀನು ಹೋಗಿ ಪಾರ್ಸೆಲ್ ಕಟ್ಲಾ? ಸರಿ ಅಕ್ಕ. ಕಾಳಿ, ಸುಮ್ಗೆ ಟೈಮ್ ವೇಸ್ಟ್ ಮಾಡ್ಬೇಡ ಕಣ್ಲಾ, ಇನ್ನೂ ಪಾರ್ಸೆಲ್ ಕಟ್ಟೋದೈತೆ, ಬಿರ್ನೆ ಮಾಡು. ಅವೇ ನಾನು ಮಾಡ್ತಿರೋ ಅಡುಗೆ ನೀನೇನಾದ್ರು ರುಚಿ ನೋಡ್ಬಿಟ್ರೆ ಕಳ್ದು ಹೋಯ್ತೀಯ. ಏ ಹುಡುಗೆ, ಇನ್ನೊಂದ್ಸಲ ನಿಮ್ಮ ಅಕ್ಕಂಗೆ ಕಾಲ್ ಮಾಡಿ. ಇದು ನಿನಗೆ ಲಾಸ್ಟ್ ಚಾನ್ಸ್. ನಿಮ್ಮ ಅಕ್ಕ ಕಾಲ್ ಪಿಕ್ ಮಾಡಿದ್ರೆ ಸರಿ, ಇಲ್ಲಾಂದರೆ ನಿನ್ನ ಎಕ್ಸಾಮ್ ಜಮಾ. ಸಾನಕ್ಕ, ನಾವು CCTV ಫುಟೇಜ್ ಕದ್ವಿ ಅಂತ ಇವಯ್ಯ ನಮ್ಮನ್ನು ಅರೆಸ್ಟ್ ಮಾಡ್ಸವನೆ. ಎಕ್ಸಾಮ್ ಬರೆಯೋಕ್ಕೂ ಬಿಡ್ದೆ ಈ ಪೊಲೀಸವ್ರು ನಮ್ಮನ್ನ ಇಲ್ಲಿಗೆ ಎಳ್ಕೊ ಬಂದರು. ಸಾಹೇಬ್ರೆ, ಇದ್ರಾಗೆ ನನ್ನ ತಮ್ಮ ತಂಗಿದ್ದು ಏನೂ ತಪ್ಪಿಲ್ಲ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಅವ್ರು ತಪ್ಪಿಲ್ಲ ಅಂತ ನೀನೇ ಹೇಳ್ತೀಯಾ? ಅವ್ರು ಬಂದು CCTV ಫುಟೇಜ್ನ ಕದ್ದಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನೀನು ಹೇಳಿರೋದಕ್ಕೆ ಅವ್ರಿಗೆ ಕೆಲಸ ಮಾಡಿರೋದು. ವಿಕ್ರಾಂತ್, ಮೊದಲು ಇವಳನ್ನ ಅರೆಸ್ಟ್ ಮಾಡಿ. ಸಾಹೇಬ್ರೆ, ಅರೆಸ್ಟ್ ಮಾಡೋ ಥರ ಇದ್ರೆ ಇವ್ರನ್ನ ಮೊದಲು ಅರೆಸ್ಟ್ ಮಾಡಿ. ಇವ್ರು ಸುಳ್ಳು ಹೇಳಿ ನನ್ನ ಹೆಸರು ಹಾಳು ಮಾಡೋದಕ್ಕೆ ನನ್ನ ತಮ್ಮ ನನ್ನ ತಂಗಿ ಈ ಕೆಲಸ ಮಾಡಿದ್ದು. ಅಕ್ಕ, ಸುಮನ್ ಕರ್ಕೊಂಡು ಬರಬೇಕಾಗಿದ್ರೆ ಲೇಡಿ PC ಇರಬೇಕಾಗಿತ್ತು, ಅವರೂ ಇರಲಿಲ್ಲ. ಏಯ್, ನಿಂದು ಯಾಕೋ ಅತಿ ಆಯ್ತು ಕಣ. ರೀ ಶಂಕರ್, ಇವರಿಬ್ಬರು ಹೆಸರು ಜೊತೆಲಿ ಇವನ ಹೆಸರು ಸೇರಿಸ್ರಿ. ಏನಿದೆ ಸಾಹೇಬ್ರೆ, ನಾನು ನ್ಯಾಯದ ಪರವಾಗಿ ಮಾತಾಡ್ತಿದ್ರೆ ನೀವು ಅನ್ಯಾಯ ಅನ್ನೋಗಿ ಹೇಳ್ತಿದ್ದೀರಲ್ಲ. ಇವತ್ತು ನನ್ನ ತಂಗಿ ಪರೀಕ್ಷೆ, ಅವಳು ಪರೀಕ್ಷೆ ಬರೀದೆ ಹೋದ್ರೆ ಅವಳ ಜೀವನ ಹಾಳಾಯ್ತದೆ. ಅವಳಿಗೆ ಪರೀಕ್ಷೆ ಬರೆಯಕ್ಕೆ ಬಿಡಿ, ಈ ದಿಮಾಕಿನ ಮನುಷ್ಯನ ಮಾತನ್ನ ಕೇಳಿ ನೀವು ಹಿಂಗೆ ಮಾಡೋದು ಸರಿನಾ? ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ನೀನು ಈ ಥರ ಬಾಲ ಬಿಚ್ಚಿದ್ರೆ ನಿನ್ನ ತಂಗಿ ಈ ವರ್ಷ ಎಕ್ಸಾಮ್ ಬರೀಬಾರ್ದು, ಆಗ ಮಾಡ್ಬಿಡ್ತೀನಿ, ಹುಷಾರ್. ಅಷ್ಟೊಂದು ನಿನ್ನ ತಂಗಿ ಭವಿಷ್ಯದ ಮೇಲೆ ಟೆನ್ಷನ್ ಇದ್ರೆ ಈಗಲೇ ಒಂದು ಅಪಾಲಜಿ ಲೆಟರ್ ಬರ್ಕೊಡು. ಅಪಾಲಜಿ ಲೆಟರ್ ಅಂದರೆ ಗೊತ್ತಲ್ವಾ? ಕ್ಷಮಾಪಣೆ ಪತ್ರ. ನಾನು ಮಾಡಿದ ತಪ್ಪಾಯಿತು, ನಾನು ಮಾಡಿರೋ ತಪ್ಪಿಗೆ ಮಿಸ್ಟರ್ ವೈಭವ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಈ ಥರ ಮಾಡಲ್ಲ. ಈ ಜನ್ಮದಲ್ಲಿ ಅವನ ತಂಟೆಗೆ ಹೋಗಲ್ಲ ಅಂತ ನಿನ್ನ ಹೆಸರು ಸಹನ ಅಂತ ಬರೆದು ಕೊಡು. ಆವಾಗ ನಿನ್ನ ತಂಗಿ ಬೇಕಾರೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೋದು. ಅಕ್ಕ, ನಾನು ಎಕ್ಸಾಮ್ ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಎಕ್ಸಾಮ್ ಅನ್ನೋದಕ್ಕೆ ಇಂಥ ಚೀಪ್ ವ್ಯಕ್ತಿಗಳ ಕಾಲಿಗೆ ಬೀಳ್ಬೇಡ ಅಕ್ಕ. ನೀನು ನಾವು ಪುಟ್ಟಕ್ಕನ ಮಕ್ಕಳು, ಸೊಕ್ಕಕ್ಕೆ ಸೋಲ್ಬಾರ್ದು. ಏ ಹುಡುಗಿ, ನಿಮ್ಮ ಅಕ್ಕಂಗಿಂತ ನಿನಗೆ ಜಾಸ್ತಿ ಗಾಂಚಲಿದೆ ನೋಡು. ನಿನ್ನ ತಂಗಿ ಎಕ್ಸಾಮ್ ಬರಿಬೇಕು ಅಂದರೆ ಬರ್ಕೊಡು, ಇಲ್ಲಾಂದ್ರೆ ಬೇಡ.
ಅಕ್ಕ, ಇದು ಅಹಂ ತೋರ್ಸೋ ಜಾಗ ಅಲ್ಲ ಕಣವಿ. ನನಗೆ ನನ್ನ ಸ್ವಾಭಿಮಾನಕ್ಕಿಂತ ನಿನ್ನ ಭವಿಷ್ಯ ಮುಖ್ಯ. ಸಾಹೇಬ್ರೆ, ಇನ್ನೇನು ಪತ್ರ ಕೊಟ್ಟಾಯ್ತಲ್ಲ, ಇವರಿಬ್ಬರನ್ನ ಕಳಿಸಿ. ತಗೊಳ್ಳೋ ಮೊಬೈಲು, ಬೇಗ ಹೋಗಿ ಎಕ್ಸಾಮ್ ಬರೀ ಹೋಗಿ ಹೊರಡಿ. ಸುಮಾ ಬಾ, ಲೇಟ್ ಆಗಿದೆ ಆಲ್ರೆಡಿ. ಅಕ್ಕ ನಾನು ಸುಮಾ, ಇದನ್ನೆಲ್ಲ ಆಮೇಲೆ ಮಾತಾಡಮ್ಮ. ನೀನು ಮೊದಲು ಹೋಗಿ ಪರೀಕ್ಷೆ ಬರೀ. ಬಿರ್ರೆ ಒಳ್ಳೆ ಟೈಮ್ ಆಯ್ತೈತೆ. ಹೋಗು ಪುರ್ಸಿ.